ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ಸರ್ ಲೋಕೇಶ್ ಅಂತ ನಮ್ಮ ಹೆಸರು. ನಾವಿರೋದು ಬಂದು ಮಾಗಡಿ ಮೇನ್ ರೋಡಲ್ಲಿ ಸುಂಕುತ್ ಕಡೆಯಲ್ಲಿ ಒಂದು ಬ್ರಾಂಚ್ ಇದೆ. ಈ ಪ್ರೆಸೆಂಟ್ ಇರೋ ಬ್ರಾಂಚ್ ಬಂದು ನಾಗರಬಾಯಿ ಔಟರ್ ರಿಂಗ್ ರೋಡ್ ಮಾರುತಿ ನೆಕ್ಸಾ ಶೋರೂಮ್ ಅಲ್ಲಿ ಆಪೋಸಿಟ್ ಅಲ್ಲಿ ಬ್ರಾಂಚ್ ಇರೋದು ಸರ್. ಇದು ಟ್ರಸ್ಟ್ ಕಾರ್ಸ್ ಅಂತ ನಮ್ಮ ಶೋರೂಮ್. ಯೂಸ್ಡ್ ಕಾರ್ಸ್? ಹೌದು ಸರ್. ಪರ್ಟಿಕ್ಯುಲರ್ ಕಂಪ್ಲೀಟ್ ಬಂದು ಯೂಸ್ಡ್ ಕಾರ್ಸ್, ಬೈಯಿಂಗು, ಸೆಲ್ಲಿಂಗು ಅಂಡ್ ಫೈನಾನ್ಸ್ ಸರ್. ಟ್ರಸ್ಟ್ ಕಾರ್ಸ್ ಏನ್ ಸರ್ ಅದು? ಸರ್ ನೇಮೇ ಇದೆ ಸರ್, ಟ್ರಸ್ಟ್ ಕಾರ್ಸ್ ಅಂತ. ನಮ್ಮಲ್ಲಿ ಯಾವುದೇ ವೆಹಿಕಲ್ ತಗೊಳ್ಳಿ, ಏನಿದೆ ಟ್ರಸ್ಟ್ ಆಗಿ ನಿಮ್ಗೆ ಏನಿದೆ ವೆಹಿಕಲ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ ವೆಹಿಕಲ್ ಕೊಡ್ತೀವಿ ಸರ್. ವೆಹಿಕಲ್ ವಾಟ್ ಇಸ್ ದ ಕಂಡೀಷನ್, ಏನಿದೆ, ಖರ್ಚಿದೆಯಾ, ಖರ್ಚು ಇಲ್ವಾ, ವೆಹಿಕಲ್ ಬಗ್ಗೆ ಏನೇ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ, ಐಡೆಂಟಿಟಿ ಯಾವ್ದು ಇರಲ್ಲ ಸರ್. ಕಂಪ್ಲೀಟ್ ಏನಿದೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವೆಹಿಕಲ್ ಕೊಡ್ತೀವಿ. ಸೊ ಅದೇ ಟ್ರಸ್ಟ್ ಕಾರ್ಸ್ ಸರ್. ಹಂಗಾಗಿ ಬಹಳಷ್ಟು ಟ್ರಸ್ಟ್ ಅಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಹೌದು ಸರ್, ಹಂಡ್ರೆಡ್ ಸರ್. ಹಾಗಿದ್ರೆ ನಿಮ್ಮಲ್ಲಿ ಎಷ್ಟು ಕಾರ್ಸ್ ಇದೆ ಏನು ಅನ್ನೋದೆಲ್ಲ ತೋರಿಸ್ಬೋದಾ? ತೋರಿಸ್ಕೊಡ್ತೀವಿ ಸರ್. 100% ಇವತ್ತು ನಮ್ಮ ಹತ್ರ ಬಂದು ಒಂದು 60+ ವೆಹಿಕಲ್ಸ್ ಇದೆ. ಪ್ಲಸ್ ನಮ್ಮಲ್ಲಿ ಎಲ್ಲ ವೆಹಿಕಲ್ಸ್ಗೂ ಲೋನ್ ಮಾಡಿಸಿ ಕೊಡ್ತೀವಿ. ಸೊ ಡಿಪೆಂಡ್ ಆನ್ ಸಿಬಿಲ್ ಪ್ರೊಫೈಲ್ ಮೇಲೆ ಹೋಗುತ್ತೆ. ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ 80 to 90, 100% ಎಲ್ಲ ಲೋನ್ ಮಾಡಿಸ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿಲ್ಲ, ಸಿಬಿಲ್ ಹಾಳಾಗಿದೆ ಅಂದರೆ ಅಂಥ ಕಸ್ಟಮರ್ಸ್ಗೂ ವೆಹಿಕಲ್ ಲೋನ್ ಮಾಡಿಕೊಡ್ತೀವಿ. ಡಿಪೆಂಡ್ ಆನ್ ವೆಹಿಕಲ್ ವ್ಯಾಲ್ಯೂ ಮೇಲೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದರೆ ವೆಹಿಕಲ್ ವ್ಯಾಲ್ಯೂ 50% ಲೋನ್ ಮಾಡಿಸ್ಕೊಡ್ತೀವಿ. ಸೊ ಬನ್ನಿ ಟ್ರಸ್ಟ್ ಕಾರ್ಸ್ ವಿಸಿಟ್ ಮಾಡಿ. ಜಸ್ಟ್ ನೀವು ಜಾಸ್ತಿ ಫೋನಲ್ಲೇ ಕೇಳಿ ಫೋನಲ್ಲೇ ಇದು ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಬನ್ನಿ, ಎದುರುಗಡೆ ವೆಹಿಕಲ್ ಚೆಕ್ ಮಾಡ್ಕೊಳ್ಳಿ. ಇದು ಸಿಂಪಲ್ ಸರ್. ಇದೇನಾದರೂ ಯೂಸ್ ಕಾರ್ ಇದು. ಸೊ ನಿಮ್ಗೆ ಯಾವುದು ಕಂಪ್ಲೀಟ್ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳೋದಾಗಲಿ, ವಾಟ್ಸಪ್ಪಲ್ಲಿ ಚೆಕ್ ಮಾಡ್ಕೊಳ್ಳೋದಾಗಲಿ ಇದು ಮಾಡಲಿಕ್ಕಾಗಲ್ಲ. ಟಚ್ ಆ್ಯಂಡ್ ಫೀಲ್ ಇದೊಂಥರ ಯೂಸ್ ಕಾರ್. ನಿಮಗೆ ಬಂದು ನೀವು ವೆಹಿಕಲ್ ಎದುರುಗಡೆ ಚೆಕ್ ಮಾಡ್ಕೊಂಡು ನಿಮ್ಗೆ ಓಕೆ ಸ್ಯಾಟಿಸ್ಫೈ ಆದಮೇಲೆ ನೀವು ಯಾವುದೇ ರೀತಿ ವ್ಯಾಪಾರ ಮಾಡ್ಬೋದು. ಇದರಲ್ಲಿ ನೀವೆಲ್ಲ ಕಂಪ್ಲೀಟ್ ಫೋನಲ್ಲೇ ಮಾತಾಡ್ತೀವಿ, ಫೋನಲ್ಲೇ ಲೋನ್ ಚೆಕ್ ಮಾಡ್ತೀವಿ, ಫೋನಲ್ಲೇ ವೆಹಿಕಲ್ ವ್ಯಾಪಾರ ಮಾಡ್ಬಿಡ್ತೀವಿ. ಸೊ ಅದು ನಿಮಗೆ ಯೂಸ್ ಕಾರಲ್ಲಿ ಆ ಥರ ಆಗಲ್ಲ. ನ್ಯೂ ಕಾರಲ್ಲಿ ನಡೆಯುತ್ತೆ, ಯೂಸ್ ಕಾರಲ್ಲಿ ಆ ಥರ ಆಗಲ್ಲ. ವೆಹಿಕಲ್ ಟು ವೆಹಿಕಲ್ ಡಿಫ್ರೆಂಟ್ ಇರುತ್ತೆ. ರೀಸನ್ ಏನಂದರೆ ವೆಹಿಕಲ್ ಕಿಲೋಮೀಟ್ರ್ ಬೇರೆ ಇರುತ್ತೆ, ವೆಹಿಕಲ್ ಕಂಡೀಷನ್ಸ್ ಬೇರೆ ಇರುತ್ತೆ. ವೆಹಿಕಲ್ ಆಕ್ಸಿಡೆಂಟಲ್ ವೆಹಿಕಲ್ಲ, ನಾನ್ ಆಕ್ಸಿಡೆಂಟ್ ವೆಹಿಕಲ್ಲ, ಇಲ್ಲ ಟಚ್ ಅಪ್ ಆಗಿದೆಯಾ, ಪೇಂಟಿಂಗ್ಸ್ ಆಗಿದೆಯಾ, ಪೆಟ್ರೋಲ್, ಡೀಸೆಲ್ಲ, ಕಿಲೋಮೀಟ್ರ್ ಯಾವ ಥರ ಓಡಿದೆ, ಪ್ರೀವಿಯಸ್ ಕಸ್ಟಮರ್ ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ಸೊ ಅದ್ರ ಮೇಲೆ ನಿಮಗೆ ಯೂಸ್ ಕಾರ್ ಆಗಲಿ, ಪ್ರೈಸಿಂಗ್ಸ್ ಆಗಲಿ, ಏನಾಗಲಿ ಕಂಪ್ಲೀಟ್ ಡಿಪೆಂಡ್ ಆಗೋದು ಅದ್ರ ಮೇಲೆ. ಹಾಗಿದ್ರೆ ನಿಮ್ಮಲ್ಲಿ ಇರುವಂಥ ಕಾರ್ಗಳನ್ನ ತೋರಿಸ್ಬೋದಾ? ತೋರಿಸ್ಕೊಡೋಣ. ಹೇಗಿದೆ ತೋರಿಸ್ಕೊಡೋಣ ಸರ್. ಸರ್ ಇದು ಬಂದು ಫಸ್ಟ್ ವೆಹಿಕಲ್ ತೋರಿಸ್ತಾರೆ ನಿಮಗೆ ಟ್ರಸ್ಟ್ ಕಾರ್ಸಲ್ಲಿ ಇವತ್ತು. ಸರ್ ಇದು ಬಂದು 2019 ಮಾಡಲು ಕಿಯಾ ಸೆಲ್ಟೋಸು HTX+, ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ನಿಮಗಿದು. ಸನ್ ರೂಫು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲು ಎಲ್ಲ ಬರುತ್ತೆ. ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ನಿಮಗಿದು. ಈ ಗಾಡಿ ನಿಮಗೆ ಫುಲ್ಲಿ ಫೀಚರ್ಸ್, ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಬರೋಂಥದ್ದು ವೆಹಿಕಲ್ ನಿಮಗಿದು. ಗಾಡಿ ಡೀಸೆಲ್ ವೆಹಿಕಲ್ 17 to 18 ಮೈಲೇಜ್ ಬರುತ್ತೆ, ಆಟೋಮೆಟಿಕ್ ವೆಹಿಕಲ್ ಆಗಿರೋದ್ರಿಂದ ಇದು. ಸರ್ ಈ ಗಾಡಿನೂ ಟ್ರಸ್ಟ್ ಕಾರ್ಸಲ್ಲಿ ಒಂದು ಒಳ್ಳೆ ಪ್ರೈಸಲ್ಲೇ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ ಹೇಳ್ತಾ ಹೋಗ್ತೀನಿ ಸರ್ ಎಲ್ಲ ಕಾರ್ಗಳಿಗೂ ಅಷ್ಟೇ. ಸೊ ನೆಗೋಷಿಯಬಲ್ ಕೇಳೋದಾಗಲಿ, ಫೋನಲ್ಲೇ ಕೇಳೋದಾಗಲಿ, ಇದು ಮಾಡೋದಾಗಲಿ ಬೇಡ. ಸೊ ಡೈರೆಕ್ಟಾಗಿ ಸ್ಟ್ರೈಟ್ ಅವೇ ಕೋಟಿಂಗ್ ಪ್ರೈಸ್ ಬಿಟ್ಬಿಡಿ, ಸ್ಟ್ರೈಟಾಗಿ ಫೈನಲ್ ಪ್ರೈಸ್ ಹೇಳ್ತಾ ಹೋಗ್ತೀನಿ. ಫೈನಲ್ 8,99,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ಈ ವೆಹಿಕಲ್. ಸರ್ ಲೋನ್ ಅವೈಲೇಬಲ್ ಇದೆ. ಕಸ್ಟಮರ್ ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲು. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 9 lakhsವರೆಗೂ ಲೋನ್ ಮಾಡಿಕೊಡ್ತೀನಿ. ಡಿಪೆಂಡ್ ಆನ್ ಸಿಬಿಲ್ ಮೇಲೆ, ಪ್ರೊಫೈಲ್ ಮೇಲೆ ಹೋಗುತ್ತೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ನಮ್ಮ ಹತ್ರ ಎಲ್ಲ ಸೆಕೆಂಡ್ ಓನರ್ ವೆಹಿಕಲ್ಸ್ ಸರ್. ಮ್ಯಾಕ್ಸಿಮಮ್ ಸಿಂಗಲ್ ಸೆಕೆಂಡ್ ಓನರ್ಸ್ ಅಷ್ಟೇ ಸರ್ ಇರೋದು. ಅದರಲ್ಲಿ ಇದು ಸಿಂಗಲ್ ಓನರ್, ಡೀಸೆಲ್, ಆಟೋಮೆಟಿಕ್, ಫುಲ್ಲಿ ಟಾಪ್ ಆ್ಯಂಡ್ ಸನ್ ರೂಫು, ವೆಂಟಿಲೇಟೆಡ್ ಸೀಟು ಎಲ್ಲ ಫೀಚರ್ಸ್ ಬರುವಂಥ ವೆಹಿಕಲ್ ಸರ್ ಇದು. ಹೌದು ಸರ್, ಸನ್ ರೂಫ್ ಇದೆ, ವೆಂಟಿಲೇಟೆಡ್ ಸೀಟ್ ಇದೆ, ಆಟೋಮೆಟಿಕ್ ವೆಹಿಕಲ್, ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ, ಕಂಪ್ನಿ ಅಲಾಯ್ಸು ಸಹ ಬರುತ್ತೆ ಸರ್ ಇದರಲ್ಲಿ. ಸರ್ ಸೆಕೆಂಡ್ ವೆಹಿಕಲ್ ಬಂದು ಟಾಟಾ ಪಂಚ್ ಇದೆ ನಿಮಗೆ. ಇದು ಬಂದು 23 ಮಾಡಲು ಗಾಡಿ, ಸಿಂಗಲ್ ಓನರು. ಆಲ್ಮೋಸ್ಟ್ ನಿಮಗೆ ಪೆಟ್ರೋಲ್ ವೆಹಿಕಲ್ ಓಡಿರೋದು ಬರೀ 40,000 ಓಡಿರೋದು ಅಷ್ಟೇ ನಿಮ್ಗೆ ಇದು ವೆಹಿಕಲ್ ಇದು. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS ಎಲ್ಲ ಫೀಚರ್ಸು ಬರುತ್ತೆ. ಆಲ್ಮೋಸ್ಟ್ ಟಾಟಾ ಬಗ್ಗೆ, ಇಂಡಿಯನ್ ಬ್ರ್ಯಾಂಡ್ ಬಗ್ಗೆ ಯಾರಿಗೇನು ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿರುತ್ತೆ ಇಂಡಿಯನ್ ಬ್ರ್ಯಾಂಡ್ ಬಗ್ಗೆ. ಸಿಂಗಲ್ ಓನರ್ ವೆಹಿಕಲ್ ಆಗಿರೋದು 23 ಮಾಡಲು ಗಾಡಿ ಸರ್. ಈ ಗಾಡಿನ ನಿಮಗೊಂದು 690ವರೆಗೂ ಫೈನಲ್ ಮಾಡಿ ಕೊಡ್ತೀನಿ ಸರ್ ಈ ವೆಹಿಕಲ್ನ. ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡಿ ಕೊಡ್ತೀನಿ ಇದಕ್ಕೆ ಸರ್. ಥರ್ಡ್ ವೆಹಿಕಲ್ ಬಂದು, ನೆಕ್ಸ್ಟ್ ವೆಹಿಕಲ್ ಬಂದು ಇದು ಅಷ್ಟೇ ಕಿಯಾ ಸೆಲ್ಟೋಸು HTX+. ಇದು ನಿಮಗೆ ಸಿಂಗಲ್ ಓನರು, ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಇದು ಅಷ್ಟೇ ನಿಮಗೆ AC ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಸರ್. ಇದು ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಪುಷ್ ಬಟನ್ ಸ್ಟಾರ್ಟು, ಇದರಲ್ಲೂ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ, ಕಂಪ್ನಿ ಅಲಾಯ್ಸ್ ಬರುತ್ತೆ, ಆಟೋ ಮಿರರ್ ಫೋಲ್ಡರ್ ಬರುತ್ತೆ, ಎಲ್ಲ ಫೀಚರ್ಸು ಬರುತ್ತೆ. ಆಲ್ಮೋಸ್ಟ್ ಕಿಯಾದಲ್ಲಿ ನಿಮ್ಗೆ ಎಲ್ಲ ವೆಹಿಕಲ್ಸಲ್ಲಿ ಬೇಸಿಕ್ ವೆಹಿಕಲ್ ತೊಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಬರುತ್ತೆ. ಡಿಪೆಂಡ್ ಆನ್ ವೇರಿಯಂಟ್ಸ್ಗಳ ಮೇಲೆ ಪ್ರೈಸಿಂಗ್ ಹೋಗ್ತಾ ಇರುತ್ತೆ ನಿಮ್ಗೆ ಯಾವುದೇ ವೆಹಿಕಲ್ ಆದರೂ ಅಷ್ಟೇ ಸರ್. ಈ ಗಾಡಿ 19 ಡಿಸೆಂಬರ್ ವೆಹಿಕಲ್, ಸಿಂಗಲ್ ಓನರ್ ಇದು ಅಷ್ಟೇ ನಿಮಗೆ ಸರ್. ಡೀಸೆಲ್ ವೆಹಿಕಲ್. ಹೌದು ಸರ್, ಮ್ಯಾಕ್ಸಿಮಮ್ ಆಟೋಮೆಟಿಕ್ ಸಿಟಿ ಯೂಸ್ಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಡೀಸೆಲಲ್ಲಂತೂ ಮೈಲೇಜ್ ಪರ್ಪೋಸ್ ಹೋಗ್ತೀರಾ ಅಂದರೆ ಒಳ್ಳೆ ವೆಹಿಕಲ್ ನಿಮಗಿದು ಸರ್. ಈ ಗಾಡಿನ ನಿಮ್ಗೊಂದು 8,95,000 ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೂ ಅಷ್ಟೇ ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಇದು ಸಿಂಗಲ್ ಓನರೇ ಸರ್.
ಸರ್ 1,10,000 ಓಡಿದೆ ಸರ್ ಇದು. ಸಿಂಗಲ್ ಓನರ್ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಸರ್ ಇದು. ಫುಲ್ಲಿ ಫೀಚರ್ಸ್ ಬರುತ್ತೆ ಇದರಲ್ಲಿ ನಿಮಗೆ. ಸರ್ ಬನ್ನಿ, ಆನ್ ಟೇಬಲ್ ಹೇಳಿದ್ನಲ್ಲ, ಆನ್ ಟೇಬಲ್ ಕೂತ್ಕೊಂಡ್ರೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಹತ್ರ ಮಾತಾಡಿ ಏನಾಗ್ತದೆ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್ ನಿಮಗೆ ಇದರಲ್ಲಿ. ಸರ್ ಇನ್ನೊಂದು ಬಂದು ರೆನಾಲ್ಟ್ ಡಸ್ಟರ್ ಇದೆ, ಅದು ಬಂದು 2016 ಮಾಡಲು ಗಾಡಿ. ಇದು RXZ ಮ್ಯಾನ್ಯಲ್ ಡೀಸೆಲ್ ವೆಹಿಕಲ್ಲು. ಸೊ ಈ ಗಾಡಿ ಸ್ಪೆಷಾಲಿಟಿ ಏನಂದರೆ 4 ವೀಲ್ ಡ್ರೈವ್ ವೆಹಿಕಲ್ ಸರ್ ನಿಮಗಿದು. ಎಕ್ಸ್ಟ್ರಾ ಅಡಿಷನಲ್ 4 ವೀಲ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು. ಅದರಲ್ಲೂ ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ 110 PS ಫುಲ್ ಟಾಪ್ ಎಂಡು. ಇದರಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ಏರ್ ಬ್ಯಾಗು, ABS, ಕಂಪ್ನಿ ಅಲಾಯ್ಸು, ಲೆದರ್ ಸೀಟ್ ಕವರ್ ಬರುತ್ತೆ, ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ, ಡ್ಯುಯಲ್ ಕೀ ಎಲ್ಲ ಇದೆ. ಅದ್ರಲ್ಲಿ ನಿಮ್ಗೆ ಆಫ್ ರೋಡಲ್ಲಿ ಯಾವ್ದಾದ್ರು ಗಾಡಿ ಬೇಕು ನಿಮಗೆ ಸ್ಮಾಲ್ ಸೆಗ್ಮೆಂಟಲ್ಲಿ ಸ್ಮಾಲ್ ಪ್ರೈಸಲ್ಲಿ ಅಂದರೆ ಒಳ್ಳೆ ಗಾಡಿ ಇದು. ಯಾಕೆಂದರೆ 4 ವೀಲ್ ಡ್ರೈವ್ ಬರುವಂಥ ವೆಹಿಕಲ್ ಇದು ನಿಮಗಿದು. ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ಲು. ಆಲ್ಮೋಸ್ಟ್ ಏನಾದರೂ ಒಂದು 18 20ವರೆಗೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವೆಹಿಕಲಲ್ಲೂ ನೀವು. ಈ ಗಾಡಿನ ಸರ್ ಪ್ರೈಸ್ ಬಂದು ಒಂದು ಫೈನಲ್ ಅಂದು ನಿಮ್ಗೆ ಒಂದು 5,40,000ವರೆಗೂ ಫೈನಲ್ ಮಾಡಿಕೊಡ್ತೀವಿ ಇದನ್ನು ಸರ್. ಈ ಗಾಡಿಗೆ ನಿಮಗೆ ಲೋನ್ ಅಂತ ಹೋದರೆ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 4 lakhದಿಂದ 4.5 lakhವರೆಗೂ ಲೋನ್ ಆಗುತ್ತೆ ಸರ್. ಇದಕ್ಕೆ ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಹೋಗುತ್ತೆ. ಸೊ ನೆಕ್ಸ್ಟ್ ವೆಹಿಕಲ್ ಬಂದು ನಿಮಗೆ i20 ಇದೆ, ಲೇಟೆಸ್ಟ್ ಶೇಪು, 21 ಮಾಡಲು ಗಾಡಿ ನಿಮಗಿದು. ಆಟೋಮೆಟಿಕ್ ಆಸ್ಟಾ ಆಪ್ಷನಲ್ಲು, ಸಿಂಗಲ್ ಓನರು, ಬರೀ 40,000 ಓಡಿರೋಂಥ ವೆಹಿಕಲ್ಲು, ಫುಲ್ಲಿ ಟಾಪ್ ಎಂಡ್ ಗಾಡಿ ನಿಮಗಿದು. ಇದು ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಪುಷ್ ಬಟನ್ ಸ್ಟಾರ್ಟು, ನ್ಯಾವಿಗೇಷನ್ ಸಿಸ್ಟಮು, ಕಂಪ್ನಿ ಅಲಾಯ್ಸು ಎಲ್ಲ ಫೀಚರ್ಸು ಬರುವಂಥ ವೆಹಿಕಲ್ ನಿಮಗಿದು ಸರ್. ಈ ಗಾಡಿನ ನಿಮ್ಗೊಂದು ಡೆಡ್ ಫೈನಲ್ ಹೇಳ್ಬಿಡ್ತೀನಿ ಎಲ್ಲ ಗಾಡಿಗಳಿಗೂ ಸರ್. ಇವತ್ತು ಯಾವುದೇ ರೀತಿ ನೆಗೋಷಿಯಬಲ್ಸ್ ಇರಲ್ಲ. 690ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಇದಕ್ಕೆ 0 ಡೌನ್ ಪೇಮೆಂಟಲ್ಲಿ ಬೇಕಾದ್ರೆ ಮಾಡಿಸ್ಕೊಡೋಣ. ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಹೋಗುತ್ತೆ ಸರ್ ಇದು. ಸರ್ ಇನ್ನೊಂದು ವೆಹಿಕಲ್ ಇದೆ, ಟಾಟಾ ನೆಕ್ಸಾನ್. ಇದು ಬಂದು ನಿಮಗೆ 2018 ಮಾಡಲು ಗಾಡಿ, ಸೆಕೆಂಡ್ ಓನರು, XM ಡೀಸೆಲ್ಲು ಮ್ಯಾನ್ಯಲ್ ವೆಹಿಕಲ್ಲು. ಆಲ್ಮೋಸ್ಟ್ ಏನೋ ಒಂದು 1 lakh ಚೇಂಜ್ ರಿವನ್ ಆಗಿದೆ ವೆಹಿಕಲ್ಲು. ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ಲು. ಈ ಗಾಡಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಅಲಾಯ್ಸು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕಿಂಗು ಎಲ್ಲ ಹಾಕ್ಸಿದ್ದಾರೆ. ಆಲ್ಮೋಸ್ಟ್ ಮೈಲೇಜ್ ವೈಸ್ ನಿಮ್ಗೊಂದು 17ಇಂದ 20ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ವೆಹಿಕಲ್ಲು ಸರ್. ಈ ಗಾಡಿ ನಿಮ್ಗೊಂದು ಫೈನಲ್ ಒಂದು 5,95,000ವರೆಗೂ ಫೈನಲ್ ಆಗುತ್ತೆ. ಡಿಪೆಂಡ್ ಆನ್ ಕಸ್ಟಮರ್ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಒಂದು 5 lakhವರೆಗೂ ಲೋನೇ ಆಗುತ್ತೆ ಸರ್ ಇದಕ್ಕೆ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಇನ್ನೊಂದು ಬಂದು ನಮ್ಮ ಹತ್ರ ಶಿಫ್ಟ್ ಇದೆ, ಮಾರುತಿ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಇದು. ರೇರ್ ಸಿಗೋಂಥ ವೆಹಿಕಲ್ಲು. ರೀಸನ್ ಏನಂದರೆ ಡೀಸೆಲ್ GDIS ಇಂಜಿನ್ ಬರೋದು ನಿಮಗಿದು. ಈ ಶೇಪಲ್ಲಿ ನಿಮಗೆ ಡೀಸೆಲ್ ವೆಹಿಕಲ್ ರೇರ್ ಇರೋಂಥದ್ದು ಸಿಗೋವಂಥದ್ದು ವೆಹಿಕಲ್ಲು. ಇದು ಬಂದು 2018-19 ಸೆಕೆಂಡ್ ಓನರ್, 50,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿರೋದು ವೆಹಿಕಲ್ ನಿಮಗಿದು. ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ಲು. ಆಲ್ಮೋಸ್ಟ್ 20+ ಮೈಲೇಜ್ ಬರೋಂಥ ವೆಹಿಕಲ್ಲು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಬ್ರ್ಯಾಂಡ್ ನ್ಯೂ ಟೈರು, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕಿಂಗು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಫೀಚರ್ಸು ಬರುತ್ತೆ ಸರ್. ಈ ಗಾಡಿ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ ಆ ಥರ ವೆಹಿಕಲ್ ಇದು. ಡೀಸೆಲ್ ವೆಹಿಕಲ್ ಅಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ. ಗಾಡಿಗಳು ನಿಮ್ಗೆ ಕಮ್ಮಿ ಸೇಲ್ ಆಗಿರೋದು ನ್ಯೂ ಕಾರ್ ಇದು ಸರ್. ಈ ಗಾಡಿ ನಿಮ್ಗೊಂದು ಫೈನಲ್ ಒಂದು 690ವರೆಗೂ ಫೈನಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 6 lakhವರೆಗೂ ಲೋನ್ ಆಗುತ್ತೆ ಸರ್ ಇದಕ್ಕೆ. ಸೆಕೆಂಡ್ ಓನರ್ ವೆಹಿಕಲ್, 50,000 ಜಿನಿಯನ್ ಓಡಿರೋಂಥದ್ದು ವೆಹಿಕಲ್ ಸರ್ ಇದು. ನಿಮಗೆ 50,000 ಓಡಿದಷ್ಟೇ ಸರ್. ಡೀಸೆಲ್ ವೆಹಿಕಲ್ ಬರೀ 50,000 ಓಡಿದಷ್ಟೇ ನಿಮಗೆ ಇದು ಸರ್. 690 ಹೇಳ್ತಾ ಇರೋದು, ಫೈನಲ್ 685ವರೆಗೂ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ನೆಕ್ಸ್ಟ್ ವೆಹಿಕಲ್ ಬಂದು i20 ಆಸ್ಟಾ ಇಲೈಟ್ ಶೇಪ್. ಇದು ನಿಮ್ಗೆ ಆಸ್ಟಾ ಆಪ್ಷನಲ್ಲೂ ಇಲೈಟ್ ಶೇಪು, 2016 ಮಾಡಲು, ಡೀಸೆಲ್ ಮ್ಯಾನ್ಯಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, 80,000 ಜಿನಿಯನ್ ಓಡಿರೋಂಥ ವೆಹಿಕಲ್ ನಿಮಗಿದು. ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಬರುತ್ತೆ ಸರ್ ಇದರಲ್ಲೂ ಅಷ್ಟೇ. ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ಪ್ರೊಜೆಕ್ಟರ್ ಹೆಡ್ಲೈಟು, ನ್ಯಾವಿಗೇಷನ್ ಸಿಸ್ಟಮು, ಪುಷ್ ಬಟನ್ ಸ್ಟಾರ್ಟು, ಡೈಮಂಡ್ ಕಟ್ ಅಲಾಯ್ಸು, ರೇರ್ ವೈಫರು, ಡಿಫಾಗರು, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸಾರು ಎಲ್ಲ ಫೀಚರ್ಸು ಬರುತ್ತೆ. ಪುಷ್ ಬಟನ್ ಸ್ಟಾರ್ಟು, IRVM, ORVM ಎಲ್ಲ ಫೀಚರ್ಸು ಬರೋಂಥ ವೆಹಿಕಲ್ಲು. ಅದರಲ್ಲೂ ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ಲು, 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರೋಂಥದ್ದು ವೆಹಿಕಲ್ ನಿಮಗಿದು. ಇದು ಮೈಲೇಜ್ ವೈಸ್ ಹೋಗ್ತೀರ ಅಂದರೆ 18ಇಂದ 20ವರೆಗೂ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 6,40,000 ಹೇಳ್ತಾ ಇರೋದು. ಫೈನಲ್ ಒಂದು 6,20,000 ಫೈನಲ್ ಮಾಡಿಸ್ಕೊಡ್ತೀನಿ ವೆಹಿಕಲ್ನ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಒಂದು 550ವರೆಗೂ ಲೋನೇ ಆಗುತ್ತೆ ಸರ್ ಈ ವೆಹಿಕಲ್ಗೆ. ಪ್ಲಸ್ ಏನಂದರೆ ಮೈಲೇಜ್ ವೈಸ್ ಕಂಫರ್ಟು, ಲಕ್ಸುರಿಯಸ್ಸು, ಮೈಲೇಜ್ ಬರೋಂಥ ವೆಹಿಕಲ್ ಸರ್ ಇದು ನಿಮಗಿದು ಸರ್. ಇದು ಬಂದು ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಬಲೆನೋ ಇದೆ ವೆಹಿಕಲ್ಲು. 2019 ಮಾಡಲು, ಆಲ್ಫಾ ಆಟೋಮೆಟಿಕ್ಕು ಮ್ಯಾನ್ಯಲ್ ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲು, ಫುಲ್ಲಿ ಟಾಪ್ ಎಂಡ್ ಇದು ನಿಮಗಿದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಪುಷ್ ಬಟನ್ ಸ್ಟಾರ್ಟು, ನ್ಯಾವಿಗೇಷನ್ ಸಿಸ್ಟಮು, ಪ್ರೊಜೆಕ್ಟರ್ ಹೆಡ್ಲೈಟು, ಕಂಪ್ನಿ ಅಲಾಯ್ಸು ಎಲ್ಲ ಫೀಚರ್ಸು ಬರುತ್ತೆ. ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ಲು, ಜಿನಿಯನ್ 50,000 ಶೋರೂಮ್ ಹಿಸ್ಟ್ರಿ ಓಡಿರೋಂಥ ವೆಹಿಕಲ್ಲು, 2019 ಮಾಡಲು ಗಾಡಿ ಸರ್. ಈ ಗಾಡಿನೇ ಒಂದು ಮ್ಯಾಕ್ಸಿಮಮ್ ಲೋನ್ ಆಗೋಂಥ ವೆಹಿಕಲ್ಲು ನಿಮಗೆ ಸರ್. ಈ ಗಾಡಿ ಒಂದು ಡೆಡ್ ಫೈನಲ್ ಗಾಡಿ ಕೊಡ್ತಾ ಇದ್ದೀನಿ.
5,90,000 ಡೆಡ್ ಫೈನಲ್ ಮಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಒಂದು 5,50,000 5,50,000 5,50,000 ಲೋನು ಸಹ ಆಗುತ್ತೆ ಸರ್ ಈ ವೆಹಿಕಲ್ಗೆ. ಟ್ರಸ್ಟ್ ಕಾರ್ಸ್ ಅಲ್ಲಿ ನೆಕ್ಸ್ಟ್ ವೆಹಿಕಲ್ಸ್ ಬಂದು 2020 ಮಾಡಲು ಗಾಡಿ ಟಾಟಾ ಟಿಯಾಗೋ ವೆಹಿಕಲ್, ಸಿಂಗಲ್ ಓನರು, ಎಕ್ಸೆಟ್ ಪ್ಲಸ್ ಮ್ಯಾನ್ಯಲ್ ಪೆಟ್ರೋಲ್ ವೆಹಿಕಲ್. ನಿಮಗಿದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಪ್ರೊಜೆಕ್ಟರ್ ಹೆಡ್ಲೈಟು, ಕಂಪ್ನಿ ಆಲಾಯ್ಸು, ಲೆದರ್ ಸೀಟ್ ಕವರು, IRVM, ORM ಎಲ್ಲ ಫೀಚರ್ಸ್ ಬರುವಂಥ ವೆಹಿಕಲ್ಲು ವಿತ್ ಮೂನ್ ರೂಫ್ ಇರುವಂಥ ವೆಹಿಕಲ್ ನಿಮಗಿದು. ಸರ್ ಈ ಗಾಡಿ 2020 ಮಾಡಲು ಗಾಡಿ, ಸಿಂಗಲ್ ಓನರ್ ಗಾಡಿ, ಎಕ್ಸೆಟ್ ಪ್ಲಸ್ಸು ಪೆಟ್ರೋಲ್ ಮ್ಯಾನ್ಯಲ್ ವೆಹಿಕಲ್ಲು. ಸರ್ ಈ ಗಾಡಿ ನಿಮ್ಗೊಂದು 4,90,000 ಫೈನಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಸಹ ಆಗುತ್ತೆ ಸರ್ ಈ ವೆಹಿಕಲ್ಗೆ. ಅದ್ರಲ್ಲಿ ಮ್ಯಾನ್ಯಲ್ ವೆಹಿಕಲ್, ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ನಿಮಗಿದು. ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ನಿಮಗಿದು ಸರ್ 4,90,000 ಹೇಳ್ತಾ ಇದ್ದೀವಿ. ಆನ್ ಟೇಬಲ್ ಬಂದು ಕುತ್ಕೊಂಡ್ರೆ ಮ್ಯಾಕ್ಸಿಮಮ್ ಏನಾಗುತ್ತೆ, ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡಿಸಿ ಕೊಡ್ತೀನಿ ಸರ್ ಈ ವೆಹಿಕಲ್ಗೆ. ಲೋನ್ ಇದೆ ಸರ್, ಕಸ್ಟಮರ್ ಪ್ರೊಫೈಲ್ ಚೆನ್ನಾದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡಿ ಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಸೆಲೆರಿಯಾ ಇದೆ, 22 ಮಾಡಲು ಗಾಡಿ. ಇದು ಅಷ್ಟೇ ಆಟೋಮೆಟಿಕ್ ವೆಹಿಕಲ್ಲು, ZXA ಪ್ಲಸ್, ಫುಲ್ಲಿ ಟಾಪ್ ಎಂಡು, ಸಿಂಗಲ್ ಓನರು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಪುಷ್ ಬಟನ್ ಸ್ಟಾರ್ಟು, IRVM, ORVM, ಲೆದರ್ ಸೀಟ್ ಕವರು ಎಲ್ಲ ಫೀಚರ್ಸ್ ಬರುವಂಥ ವೆಹಿಕಲ್ಲು. ಅದರಲ್ಲಿ ನಿಮ್ಮ ಸೆಲೆರಿಯೋ ಸಿಟಿ ಯೂಸ್ಗಂತೂ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಮಾರುತಿಲಂತೂ ನೇಮ್ ಇರೋದೇ ಒಳ್ಳೆ ಮೈಲೇಜ್ ಬರುವಂತೆ ಅಂತಲೇ, ಒಳ್ಳೆ ಮೈಲೇಜು ಸಹ ಬರುತ್ತೆ ಗಾಡಿ ನಿಮಗಿದು. 22 ಮಾಡಲು ಗಾಡಿ, ಸಿಂಗಲ್ ಓನರು, ಆಟೋಮೆಟಿಕ್, ZXA ಪ್ಲಸ್ ವೆಹಿಕಲ್ಲು. ಸರ್ ಈ ಗಾಡಿ ಒಂದು ಫೈನಲ್ ಒಂದು 4,80,000 ಫೈನಲ್ ಮಾಡಿಸಿ ಕೊಡ್ತೀನಿ ಈ ಗಾಡಿನ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 450, 480 ಲೋನು ಸಹ ಮಾಡಿ ಕೊಡ್ತೀವಿ ಸರ್ ಈ ಗಾಡಿಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ, 2014 ಮಾಡಲು ಗಾಡಿ, ಡಿಸೆಂಬರ್ ವೆಹಿಕಲ್, ಡೀಸೆಲ್ ಮ್ಯಾನ್ಯಲ್ಲು, ಐಲೈನ್ ವೆಹಿಕಲ್ ನಿಮಗಿದು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಕಂಪ್ನಿ ಅಲಾಯ್ಸು ಎಲ್ಲ ಫೀಚರ್ಸ್ ಬರುತ್ತೆ. ವೋಲ್ಕ್ಸ್ವ್ಯಾಗನ್ ಡೀಸೆಲ್ 1.5 ಲೀಟ್ರು ಟಾಪ್ ಆ್ಯಂಡ್ ವೆಹಿಕಲ್ ನಿಮಗಿದು. ಸರ್ ಈ ಗಾಡಿ ನಿಮ್ಗೆ ಏನಿಲ್ಲ ಅಂದರೆ ಒಂದು 18 to 20 ಮೈಲೇಜ್ ಬರುತ್ತೆ. ಕ್ಲಾಸ್ ಕಂಡೀಷನಲ್ಲಿದೆ ವೆಹಿಕಲ್ ನಿಮಗಿದು. ಸರ್ ಈ ಗಾಡಿ ನಿಮ್ಗೆ ಫೈನಲ್ ಒಂದು 4,25,000 ಡೆಡ್ ಫೈನಲ್ ಮಾಡಿ ಕೊಡ್ತೀನಿ ಈ ಗಾಡಿನ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೂ ಸಹ ಲೋನ್ ಮಾಡಿಸಿ ಕೊಡ್ತೀನಿ ಸರ್. ಸರ್ 2014 ಡಿಸೆಂಬರ್ ವೆಹಿಕಲ್, 1.5 ಲೀಟರ್ ಡೀಸೆಲ್ TDA ಐಲೈನ್ ಟಾಪ್ ಆ್ಯಂಡ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಸರ್ ಆನ್ ಟೇಬಲ್ ಬಂದರೆ ಮ್ಯಾಕ್ಸಿಮಮ್ ಏನಾಗುತ್ತೋ ಮಾಡಿಸಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು 2020 ಮಾಡಲು ಗಾಡಿ, ಮಾರುತಿ ಸುಜುಕಿ ಎರ್ಟಿಗಾ, ಪೆಟ್ರೋಲ್ ಪ್ಲಸ್ CNG ಇರುವಂಥ ವೆಹಿಕಲ್ಲು, ಆಟೋಮೆಟಿಕ್ಕು, VXI ಆಪ್ಷನಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಓಡಿರೋದು ಬಂದು ಒಂದು 93,000 ಏನೋ ಓಡಿದೆ ಅಷ್ಟೇ ನಿಮಗಿದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನಲ್ಲಿದೆ. ಈ ಗಾಡಿ ಫೀಚರ್ಸ್ ಹೇಳಬೇಕು ಅಂದರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಮಿರರ್ ಇಂಡಿಕೇಟ್ರು, ಆಟೋ ಮಿರರ್ ಫೋಲ್ಡರು, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸ್ಕೊಂಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪೆಟ್ರೋಲ್ ಪ್ಲಸ್ CNG ಎರಡೂ ಇದೆ. ಈ ಗಾಡಿ ಮೈಲೇಜ್ ವೈಸ್ ಹೋಗ್ತಾರೆ ಅಂದರೆ ಪೆಟ್ರೋಲ್ ಆಲ್ಮೋಸ್ಟ್ ಏನಂದರೆ ಒಂದು 10 to 15 ಬರುತ್ತೆ. CNGನಲ್ಲಿ 20+ ಬರುತ್ತೆ, ಆಲ್ಮೋಸ್ಟ್ 23 to 25 CNGಲಿ ಮೈಲೇಜ್ ಬರುವಂಥ ವೆಹಿಕಲ್ಲು. ಅದರಲ್ಲಿ ನಿಮಗೆ 7 ಸೀಟ್ರ್ ವೆಹಿಕಲ್ ನಿಮಗೆ ಗಾಡಿ ಕೊಡ್ತಾ ಇರೋದು. ಇದು 20 ಮಾಡಲು ಗಾಡಿ, ಸೆಕೆಂಡ್ ಓನರು. ಸರ್ ಈ ಗಾಡಿ ಡೆಡ್ ಫೈನಲ್ಲೇ ಗಾಡಿ ಕೊಟ್ಬಿಡ್ತೀನಿ, ರೇಟ್ ಯಾವುದೇ ರೀತಿ ನೆಗೋಷಿಯಬಲ್ ಮಾಡಲ್ಲ. ಫೈನಲ್ 7,99,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀನಿ ಸರ್. ಇದು ಸರ್ 2020 ಮಾಡಲು ಗಾಡಿ, ಇದು ಸೆಕೆಂಡ್ ಓನರು, ಟಾಪ್ ಆ್ಯಂಡ್ VXI ಆಪ್ಷನಲ್ ಮಿಡ್ ವೇರಿಯಂಟ್ ವೆಹಿಕಲ್ ಇದೆ ನಿಮಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಮಾರ್ಕೆಟಲ್ಲಿ ಸ್ವಲ್ಪ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಅಂತಲೇ ಹೇಳ್ಬೋದು. ಫಾರ್ಚುನರ್ ಟಕ್ಕರ್ ಕೊಟ್ಟಿರೋಂಥ ಗಾಡಿ ಇದೆ ನಿಮಗಿದು. ಫೋರ್ಡ್ ಎಂಡೋವರ್ ಇದು, 3.2 ಲೀಟ್ರು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಲು. ಈ ಗಾಡಿ ಫೀಚರ್ಸ್ ಹೇಳ್ತಾ ಹೋದರೆ ವಿಡಿಯೋನೇ ಫುಲ್ ಲ್ಯಾಗ್ ಆಗ್ಬಿಡುತ್ತೆ. ಎಲ್ಲ ಫೀಚರ್ಸು ಬರುತ್ತೆ, A to Z, ಸನ್ರೂಫಿಂದ ಹಿಡಿದು, ಕಂಪ್ನಿ ಅಲಾಯ್ಸಿಂದ ಹಿಡಿದು, ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟಿಂದ ಹಿಡಿದು A to Z ಎಲ್ಲ ಫೀಚರ್ಸು ಬರುವಂಥ ವೆಹಿಕಲ್ಲು. ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ಕು ವಿತ್ ಫ್ಯಾನ್ಸಿ ನಂಬರ್ ಇದೆ ವೆಹಿಕಲ್ ನಿಮಗೆ, 100 ಫ್ಯಾನ್ಸಿ ನಂಬರ್ ಇರುವಂಥ ವೆಹಿಕಲ್ ನಿಮಗಿದು. ಸರ್ ಈ ಗಾಡಿ ಆಲ್ಮೋಸ್ಟ್ ಆಫ್ ರೋಡ್ಗೂ ಸೈ, ಆನ್ ರೋಡ್ಗೂ ಸೈ, ಹೈವೇಗೂ ಸೈ, ಸಿಟಿ ಯೂಸ್ಗೂ ಸೈ ಎಲ್ಲದಕ್ಕೂ ಚೆನ್ನಾಗಿರೋಂಥ ವೆಹಿಕಲ್ಸು, ಟಾಪ್ ಆ್ಯಂಡ್ ವೆಹಿಕಲ್ಲು. 17 ಮಾಡಲು ಗಾಡಿ. ಸೊ ಬೆಸ್ಟ್ ಪ್ರೈಸಲ್ಲಿ ಈ ಗಾಡಿನೂ ಮಾಡ್ಕೊಡ್ತೀನಿ. ಬರೀ 19,50,000 ಫೈನಲ್ ಆಗುತ್ತೆ. 19,50,000 ಫೈನಲ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮ್ಯಾಕ್ಸಿಮಮ್ 15 to 16 lakhs ಲೋನ್ ಮಾಡಿ ಕೊಡ್ತೀನಿ. ಅಪ್ ಟು ಡೇಟ್ ಶೋರೂಮ್ ಇಷ್ಟು ಇರುವಂಥ ವೆಹಿಕಲ್ ಗಾಡಿ ಕೊಡ್ತಾ ಇರೋದು ನಿಮಗೆ. ಗಾಡೀಲಿ ಯಾವುದೇ ರೀತಿ ಖರ್ಚು ಇಲ್ಲ, ತೊಗೊಂಡೋಗಿ ಜಸ್ಟ್ ಒಂದು ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಕೋಬೇಕು, ಆ ಥರ ಕಂಡೀಷನಲ್ಲಿ ಇದೆ ವೆಹಿಕಲ್ ನಿಮಗಿದು. ಸರ್ ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್ ವೆಹಿಕಲ್ ಇದು. 17 ಮಾಡಲು ಗಾಡಿ, ಟೈಟಾನಿಯಮ್ಮು, 3.2 ಲೀಟ್ರ್ ಆಟೋಮೆಟಿಕ್ಕು, ಫುಲ್ಲಿ ಟಾಪ್ ಎಂಡು ವಿತ್ ಪ್ಯಾನರಾಮಿಕ್ ಸನ್ರೂಫ್ ಬರುವಂಥ ವೆಹಿಕಲ್ಲು. ಸರ್ ಮೋಸ್ಟ್ ಡಿಮ್ಯಾಂಡಿಂಗ್ ಇದೆ. ಅದರಲ್ಲೂ ನಿಮಗೆ ಸನ್ರೂಫ್ ಗಾಡಿ, 4 wheel ಡ್ರೈವು, ಫುಲ್ ಟಾಪ್ ಎಂಡ್ ಇರೋ ಗಾಡಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಮಾರ್ಕೆಟಲ್ಲಿ ಎಂಡೋವರ್ಗಿದೆ. ಯಾಕೆ ಫಾರ್ಚುನರ್ ಆಲ್ಮೋಸ್ಟ್ ಈ ಮಾಡಲ್ ಫಾರ್ಚುನರ್ ತೊಗೋತೀರಾ ಅಂದರೆ ಮಾರ್ಕೆಟಲ್ಲಿ
24 ಇಂದ 25 lakhs ವರೆಗೂ ಹೋಗುತ್ತೆ. ಸೇಮ್ ಇಂಜಿನ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಇಂಜಿನ್ CC ಕೆಪಾಸಿಟಿ. ಅದು 2.8 ಲೀಟರ್ ಬರುತ್ತೆ, ಇದು ನಿಮಗೆ 3.2 ಲೀಟರ್ ಬರುತ್ತೆ. ಅದಕ್ಕಿಂತ ಇಂಜಿನ್ CC ಕೆಪಾಸಿಟಿ ಜಾಸ್ತಿ ಇದೆ. ಪ್ಲಸ್ ಪ್ರೈಸ್ ವೈಸಲ್ಲೂ ಅಷ್ಟೇ, ಅದಕ್ಕಿಂತ ಆಲ್ಮೋಸ್ಟ್ 5 to 6 lakh ಕಮ್ಮಿಯಲ್ಲೇ ಸಿಗುತ್ತೆ ನಿಮಗೆ ಇದು ವೆಹಿಕಲ್. ಅದಕ್ಕಿಂತ ಲಕ್ಸುರಿಯಸ್ ಕಂಫರ್ಟ್ ಫೀಲ್ ಬರೋಂಥ ವೆಹಿಕಲ್ ನಿಮಗೆ ಇದು. ಸರ್ ಇದು 19,50,000 ಹೇಳ್ತಾ ಇರೋದು. ಆನ್ ಟೇಬಲ್ ಏನಾಗುತ್ತೆ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡಿ ಕೊಡೋಣ. ಲೋನು ಅಷ್ಟೇ ನಿಮಗೆ ಮ್ಯಾಕ್ಸಿಮಮ್ ಲೋನು ಕೂಡ ಆಗುತ್ತೆ ಈ ವೆಹಿಕಲ್ ನಿಮಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಮಹೇಂದ್ರದಲ್ಲಿ TUV ವೆಹಿಕಲ್ ಇದೆ. 7 ಸೀಟರ್ ವೆಹಿಕಲ್, 2016 ಮಾಡಲು ಗಾಡಿ, ಸಿಂಗಲ್ ಓನರ್, ಮ್ಯಾನ್ಯುಯಲ್, ಡೀಸೆಲ್, T4 ಪ್ಲಸ್ ವೆಹಿಕಲ್, ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಫೀಚರ್ಸು ಬರೋಂಥ ವೆಹಿಕಲ್ಲು. ಡೀಸೆಲಲ್ಲಿ ಮ್ಯಾನ್ಯುಯಲಲ್ಲಿ ಆಲ್ಮೋಸ್ಟ್ 1,10,000 1,20,000 ಓಡಿದೆ ವೆಹಿಕಲ್ ನಿಮಗಿದು. ಗಾಡಿ ಅಂತೂ ಸೂಪರ್ ಕ್ಲಾಸ್ ಕಂಡೀಷನ್ ಇದೆ. 7 ಸೀಟರ್ ವೆಹಿಕಲ್ ನಿಮಗಿದು. ಈ ಗಾಡಿಯಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಕಂಪ್ನಿ ಅಲಾಯ್ಸು, ಲೆದರ್ ಸೀಟ್ ಕವರು, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಆಲ್ಮೋಸ್ಟ್ ಮೈಲೇಜ್ ಇದು ಹೋಗ್ತಾರೆ ಅಂದರೆ ಒಂದು 14 ಇಂದ 15 ಮೈಲೇಜ್ ಬರುತ್ತೆ ನಿಮಗೆ ಇದು. ಸರ್ ಈ ಗಾಡಿ ನಿಮಗೆ ಬೆಸ್ಟ್ ಪ್ರೈಸಲ್ಲೇ ಮಾಡಿ ಕೊಡ್ತೀನಿ. 16 ಮಾಡಲು ಗಾಡಿ ಆಗಿರೋದ್ರಿಂದ ಒಂದು 4,70,000 ಫೈನಲ್ ಮಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 4 lakhs ಲೋನು ಸಹ ಮಾಡಿ ಕೊಡ್ತೀನಿ ಸರ್. ಇದಕ್ಕೆ ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ, ಸಿಬಿಲ್ ಮೇಲೆ ಹೋಗುತ್ತೆ. ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಇದೆ ನಿಮಗೆ ಇದು. ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಸರ್. ಗಾಡಿ ಅಂತೂ ಸೂಪರ್ ಕ್ಲಾಸ್ ಆಗಿದೆ. ಕಲರ್ ವೈಸು ಅಷ್ಟೇ, ಗಾಡಿ ಕಂಡೀಷನ್ ವೈಸು ಅಷ್ಟೇ. ಸ್ವಲ್ಪ ಮಾಫಿಯಾ ಲುಕ್ಕಲ್ಲಿ ಕಾಣುತ್ತೆ ಸರ್ ನಿಮಗೆ ಗಾಡಿ. ಇದೊಂಥರ ಕಲರ್ ವೈಸ್ ಒಂದು ಮಾಫಿಯಾ ಲುಕ್ಕಲ್ಲೇ ಕಾಣುತ್ತೆ ನಿಮಗೆ ಗಾಡಿ. ಗಾಡಿ ಲುಕ್ ವೈಸ್ ನಿಮ್ಗೆ ಆ ಥರ ಇದೆ ಸರ್. ಗಾಡಿ ನಿಮಗೆ ಬ್ಲ್ಯಾಕ್ ಕಲರ್ ಅಂದ್ರೆ ಲುಕ್ ಆ ಥರ ಕಾಣುತ್ತೆ ನಿಮ್ಗೆ, ಒಂಥರ ಮಾಫಿಯಾ ಲುಕ್ ಥರ ಕಾಣುತ್ತೆ ನಿಮಗೆ ಇದು. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಸ್ಕೋಡಾ ರ್ಯಾಪಿಡ್ ಇದೆ. 2012 ಮಾಡಲು ಗಾಡಿ, ಎಲಿಗೆನ್ಸ್ ವೇರಿಯಂಟು, ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಲು. ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಬರುತ್ತೆ ಇದರಲ್ಲೂ ಅಷ್ಟೇ. ಏರ್ ಬ್ಯಾಗು, ABS, ಅಲಾವಿಲ್ಸು, ಲೆದರ್ ಸೀಟ್ ಕವರು, ಸ್ಟೇರಿಂಗ್ ಗಾಡಿಯ ಕಂಟ್ರೋಲರು, ಸಿಸ್ಟಮು ಎಲ್ಲ ಫೀಚರ್ಸು ಬರುತ್ತೆ. ಅದರಲ್ಲೂ ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ಲು, 2012 ಮಾಡಲು ಗಾಡಿ, ಎಲಿಗೆನ್ಸು. ಮೈಲೇಜ್ ಹೋಗ್ತಾರೆ ಅಂದರೆ ಆಲ್ಮೋಸ್ಟ್ ಇನ್ನೊಂದ್ರೆ ಒಂದು 20+ ಮೈಲೇಜ್ ಬರುತ್ತೆ ಗಾಡಿ. ಸೆಡಾನ್ ವೆಹಿಕಲ್ಲು, ಸ್ವಲ್ಪ ಲಕ್ಸುರಿಯಸ್ ಆಗಿ ಹೈವೇಗೆ ಒಳ್ಳೆ ಬೆಸ್ಟ್ ವೆಹಿಕಲ್ಲು, ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋಂಥ ವೆಹಿಕಲ್ ಇದೆ ನಿಮಗಿದು. 2012 ಮಾಡಲು ಗಾಡಿ, ಡೀಸೆಲ್, ಎಲಿಗೆನ್ಸ್, ಟಾಪ್ ಆ್ಯಂಡ್ ವೆಹಿಕಲ್ಲು. ಸರ್ ಈ ಗಾಡಿ ನಿಮ್ಗೊಂದು ಡೆಡ್ ಫೈನಲ್ ಒಂದು 295 ಫೈನಲ್ ಟು ಫೈನಲ್ ಮಾಡಿಸಿ ಕೊಡ್ತೀನಿ ಈ ಗಾಡಿಗೆ. ಈ ಗಾಡಿಗೂ ಅಷ್ಟೇ ಕಸ್ಟಮರ್ ಡಿಪೆಂಡ್ ಆನ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ಲೋನು ಕೂಡ ಮಾಡಿ ಕೊಡ್ತೀನಿ ಈ ಗಾಡಿಗೂ ಅಷ್ಟೇ. ಅದರಲ್ಲೂ ಡೀಸೆಲ್ ವೆಹಿಕಲ್, ಮ್ಯಾನ್ಯುಯಲ್ ವೆಹಿಕಲ್, ಸ್ವಲ್ಪ ಮೈಲೇಜ್ ವೈಸ್ ಎಕ್ಸ್ಪೆಕ್ಟ್ ಮಾಡ್ತಿರೋರು, ಸ್ವಲ್ಪ ಕಂಫರ್ಟ್ ಇರೋದು ವೆಹಿಕಲ್ ಬೇಕು ಅನ್ನೋರು ಈ ಗಾಡಿ 100% ತೊಗೋಬೋದು. ಈ ಗಾಡಿ ಪ್ರಿಫರ್ ಮಾಡ್ತೀವಿ ಸರ್ ಇದನ್ನು. ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್, ಮ್ಯಾನ್ಯುಯಲ್, ಎಲಿಗೆನ್ಸ್, ಟಾಪ್ ಆ್ಯಂಡ್ ವೆಹಿಕಲ್ ಸರ್. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್, ಎಲ್ಲ ಫೀಚರ್ಸು ಬರುತ್ತೆ ಸರ್. 2,95,000 ಫೈನಲ್ ಟು ಫೈನಲ್ ಮಾಡಿ ಕೊಡ್ತೀವಿ ಸರ್ ಇದನ್ನು. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ವೋಲ್ಕ್ಸ್ವ್ಯಾಗನ್ ವೆಂಟೋ. ಇದು ನಿಮಗಿದು 2018 ಮಾಡಲು ಗಾಡಿ, GT ಆಟೋಮೆಟಿಕ್ ವೆಹಿಕಲ್. ಆಲ್ಮೋಸ್ಟ್ ಪೋಲೋದಲ್ಲಿ GT ಅಂತ ಏನು ಬರುತ್ತೆ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಅದು. ಸೊ ಅದರಲ್ಲಿ ವೆಂಟೋ ಸೇಮ್ ಇಂಜಿನ್, ಸೇಮ್ ಗೇರ್ ಬಾಕ್ಸ್ ಬರುತ್ತೆ. ಬಟ್ ಇದೇನಂದ್ರೆ ಹಿಂದೆ ಡಿಕ್ಕಿ ಬರುತ್ತೆ ಇದು ನಿಮಗಿದು. ಸೆಡಾನ್ ವೆಹಿಕಲ್ಲು, 2018 ಮಾಡಲು ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್ಲು, 72,000 ಜಿನಿಯನ್ ನೋಡಿರೋಂಥ ವೆಹಿಕಲ್ಲು. ಫುಲ್ಲಿ ಫೀಚರ್ಸ್ ಬರುತ್ತೆ ವೆಹಿಕಲ್ ಇದು. ಈ ಗಾಡಿ ಪರ್ಫಾರ್ಮೆನ್ಸ್ಗೋಸ್ಕರನೇ ಗಾಡಿಗಳು ತೊಗೊಳೋರು ಸುಮಾರು ಜನ ಇದ್ದಾರೆ. ಪ್ಲಸ್ ಲಕ್ಸುರಿ ಇದೆ, ಕಂಫರ್ಟ್ ಇದೆ. ಇಂಜಿನ್ ಅಂತೂ ಸ್ಮೂತು, ನ್ಯೂ ಕಾರ್ ಇಂಜಿನ್ ಫೀಲ್ ಹೆಂಗಿರುತ್ತೋ ಆ ಥರ ಇದೆ ಇಂಜಿನ್ ಫೀಲ್ ಅಂತ ಇದರಲ್ಲಿ. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದನ್ನು. 18 ಮಾಡಲು ಗಾಡಿ, ಸೆಕೆಂಡ್ ಓನರ್, 70,000 ನೋಡಿರೋದು ವೆಹಿಕಲ್, ಪೆಟ್ರೋಲು. ಸರ್ ಈ ಗಾಡಿ ಮೈಲೇಜ್ ವೈಸ್ ಹೋಗ್ತೀರ ಅಂದರೆ ಒಂದು 12 ಇಂದ 16 ಮೈಲೇಜ್ ಬರುತ್ತೆ ವೆಹಿಕಲ್. ಡಿಪೆಂಡ್ ಆನ್ ಡ್ರೈವಿಂಗ್ ಕಂಡೀಷನ್ ಹೋಗುತ್ತೆ. ಈ ಗಾಡಿ ನಿಮಗೆ ಮಾರ್ಕೆಟಲ್ಲಿ ಡೆಡ್ ಫೈನಲ್ ಪ್ರೈಸ್ ಯಾರು ಕೊಡಲ್ಲ ನಿಮ್ಗೆ. ಆ ರೇಟಲ್ಲೇ ಡೆಡ್ ಫೈನಲ್ ಪ್ರೈಸ್ ಕೊಡ್ತೀನಿ. 4,80,000 ಡೆಡ್ ಫೈನಲ್ ಮಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಫುಲ್ ಟು ಫುಲ್ 0 ಡೌನ್ ಪೇಮೆಂಟ್ ಸಹ ಮಾಡಿಸಿ ಕೊಡ್ತೀನಿ ಈ ವೆಹಿಕಲ್ಗೆ. ಅದ್ರಲ್ಲಿ GT ವೆಹಿಕಲ್ ನಿಮಗೆ ಇದು ಮಾಡಿಸ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟಲ್ಲೂ ಲೋನ್ ಮಾಡಿಸಿ ಕೊಡ್ತೀನಿ ನಿಮಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಹೋಂಡಾ ಸಿಟಿ ಇದೆ. 2014 ಮಾಡಲು ಗಾಡಿ, SMT ವೇರಿಯಂಟು, ಪೆಟ್ರೋಲು, ಮ್ಯಾನ್ಯುಯಲ್ಲು, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ನಿಮಗಿದು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸಸ್ ಹಾಕ್ಸ್ಕೊಂಡಿದ್ದಾರೆ. ಫ್ಯಾಬ್ರಿಕ್ ಸೀಟ್ ಕವರ್ ಇದೆ. ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಫೀಚರ್ಸು ಬರುತ್ತೆ ವೆಹಿಕಲ್ ನಿಮಗಿದು. ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ಲು, ಮ್ಯಾನ್ಯುಯಲ್, ಪೆಟ್ರೋಲ್ ವೆಹಿಕಲ್ಲು. ಹೋಂಡಾ ಸಿಟಿ ಇಂಜಿನ್ ಪರ್ಫಾರ್ಮೆನ್ಸ್ಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಈ ವೆಹಿಕಲ್. 15 ಮಾಡಲು 14 ಮ್ಯಾನುಫ್ಯಾಕ್ಚರಿಂಗ್ ಆಗಿರೋಂಥ ಗಾಡಿ ನಿಮಗಿದು. ಸರ್ ಈ ಗಾಡಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಈ ಗಾಡಿ ಮಾಡಿ ಕೊಡ್ತೀನಿ. ಫೈನಲ್ ಒಂದು 3,90,000 ಫೈನಲ್ ಮಾಡಿಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಒಂದು 350 ಲೋನೇ ಆಗುತ್ತೆ ವೆಹಿಕಲ್ ನಿಮಗಿದು. ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲಲ್ಲೇ ಹೋಗುತ್ತೆ ನಿಮಗಿದು. ಸಿಂಗಲ್ ಓನರ್ ವೆಹಿಕಲ್, SMT ವೇರಿಯಂಟ್, ಮಿಡ್ ವೇರಿಯಂಟ್, SMT ವೇರಿಯಂಟ್ ಸರ್ ಇದು. 2014 ಮಾಡಲು ಗಾಡಿ, 14 ಮಾಡಲು ಗಾಡಿ, ಫೇಸ್ ಲಿಫ್ಟ್ ವರ್ಷನ್ ಬರುತ್ತೆ ನಿಮಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ವೋಲ್ಕ್ಸ್ವ್ಯಾಗನ್ ಆಮಿಯೋ ಇದೆ. ಇದು ಬಂದು ನಿಮಗೆ 2016 ಮಾಡಲು ಗಾಡಿ, ಪೆಟ್ರೋಲ್, ಮ್ಯಾನ್ಯುಯಲ್ ವೆಹಿಕಲ್ಲು, 1.2 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ. ಕಂಫರ್ಟ್ ಲೈನು,
ಮಿಡ್ ವೇರಿಯಂಟ್ ಇದು ಅಷ್ಟೇ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ, ಫೀಚರ್ಸ್ ಇದೆ. ಗಾಡಿ ಓಡಿರೋದು ಅಷ್ಟೇ ನಿಮಗೆ ಬರೀ 40,000 ಜಿನಿಯನ್ ಶೋರೂಮ್ ಇಷ್ಟು ಓಡಿರುವಂಥ ವೆಹಿಕಲ್. ಕಂಫರ್ಟು, ಲಕ್ಸುರಿಯಸ್ಸು, ಮೇಂಟೆನೆನ್ಸ್ ವೈಸು ಸೂಪರ್ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ತಾ ಹೋಗ್ಬೋದು ಇದನ್ನು. 16 ಮಾಡಲು ಸಿಂಗಲ್ ಓನರು, ಕಂಫರ್ಟ್ ಲೈನ್ ವೆಹಿಕಲ್. ಸರ್ ಈ ಗಾಡಿ ನಿಮಗೆ ಒಂದು 4,80,000 ರೂಪಾಯಿವರೆಗೂ ಫೈನಲ್ ಮಾಡಿಸಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 4.5 ಲಕ್ಷ ಲೋನೇ ಆಗುತ್ತೆ ವೆಹಿಕಲ್ಗೆ. ಇದಕ್ಕೆ ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್, ಸಿಬಿಲ್ ಮೇಲೆ ಹೋಗುತ್ತೆ ನಿಮಗೆ ಇದು. ಅದರಲ್ಲೂ 16 ಮಾಡಲು ಸಿಂಗಲ್ ಓನರು, 40,000 ಶೋರೂಮ್ ಇಷ್ಟು ಓಡಿರೋಂಥ ವೆಹಿಕಲ್ ಸರ್ ಇದು ನಿಮಗೆ.